ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು, ಹಲವಾರು ರೀತಿಯಾಗಿರುವಂತಹ ಪ್ರಯತ್ನಗಳನ್ನ ಪಟ್ಟಿದ್ದೀರಾ ಪರಿಹಾರ ಮಾಡ್ಕೊಳ್ಳೋದಕ್ಕೆ. ಆದ್ರೂ ಕೂಡ ಇರುವ ಒಂದು ಸಮಸ್ಯೆಯಿಂದ ಹೊರಗಡೆ ಬರಕ್ಕಾಗ್ತಿಲ್ಲ ಅಂದ್ರೆ ಖಂಡಿತ ಚಿಂತೆ ಮಾಡಬೇಡಿ. ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಮಾಡ್ಕೊಳ್ಬಹುದು. ಇದೇ ಮಾರ್ಚ್ 29ನೇ ತಾರೀಕು ಶನಿ ಬದಲಾವಣೆಯ ಪ್ರಯುಕ್ತ ಶನೇಶ್ವರ ಹೋಮದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ಸಂಖ್ಯೆಗಳು ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೀವು ನೇರವಾಗಿ ಕಾಲ್ ಮಾಡಬಹುದು. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೊ ಹೇಳ್ತಾ ಇನ್ನೇನು ದಿನಗಳು ಬಂದೇ ಬಿಡ್ತು ಅಂತ ಹೇಳ್ಬೋದು. ಉಳಿದಿರುವಂಥದ್ದು ಬರೀ 3 ದಿನಗಳು ಬಾಕಿ. ಶನೇಶ್ವರ ಹೋಮದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದೀರಾ. ಇದರಲ್ಲಿ ಹೇಗೆ ನಾವೆಲ್ಲರೂ ಪಾಲ್ಗೊಳ್ಬಹುದು, ಸಂಕಲ್ಪವನ್ನು ಮಾಡ್ಕೊಳ್ಬಹುದು? ಯಾಕಂದ್ರೆ ಎಲ್ಲಾ ರಾಶಿಗೂ ಹೇಗಿದೆ ಶನಿ ಬದಲಾವಣೆಯಿಂದ ಅಂತ ತಿಳಿಸ್ಕೊಟ್ಟಿದ್ದೀರಾ ಕೂಡ. ಮನೆಯಲ್ಲಿ ಒಬ್ರಿಗೆ ಚೆನ್ನಾಗಿರುತ್ತೆ, ಇನ್ನೊಬ್ರಿಗೆ 50-50, ಅಥವಾ ಇನ್ ಕೆಲವ್ರಿಗೆ 7.5 ಶುರುವಾಗಿರುತ್ತೆ ಅಂತ ಹೇಳ್ಬೋದು. ಸೊ ಒಟ್ಟಾರೆ ಈ ಶನೇಶ್ವರ ಹೋಮದ ಕಾರ್ಯಕ್ರಮ ಹೇಗೆ ನಡೀತಾ ಇದೆ ಗುರುಗಳೇ, ಹೇಗೆ ಪಾಲ್ಗೊಳ್ಬಹುದು? ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಒಂದಷ್ಟು ಮಾಹಿತಿನ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಹೇಳಿದಾಗ ಹತ್ರ ಇದೆ. ಅದನ್ನ ಸೇವಾ ಮನೋಭಾವನೆಯಲ್ಲಿ ಯಾರು ಎಲ್ಲಿ ಹೇಗೆ ಮಾಡ್ತಿರೋ ಅವರಿಗೆ ನಾನು ಮೊದಲೇ ಹೇಳಿದ್ದಾನೆ, ನಿಮ್ಮ ಒಂದು ಎಕ್ಸಾಮ್ ದಿನ ಇದು, ಎಕ್ಸಾಮ್ ಡೇ ಇದು ಅಂತ ಹೇಳಲಿಕ್ಕೆ ಇರುವಂಥದ್ದು ಮಾರ್ಚ್ 29 ಏನಿದೆಯೋ, ನೀವು ಎಲ್ಲಿ ಮಾಡಬೇಕಾದ್ರೂ ಕೂಡ ಆನಂದವಾಗಿ ಮಾಡ್ಕೊಳ್ಳಿ. ಆದರೆ ದಿವ್ಯಾನುಭೂತಿ ಇರಬೇಕು, ಸಂಕಲ್ಪ ಪ್ರಧಾನವಾಗಿ ನಿಮ್ಮಲ್ಲಿ ಇರಲಿ. ಯಾಕಂದರೆ 2.5 ವರ್ಷಗಳ ಹಿಂದೆ ನೀವೇನಾಗಿದ್ರಿ, ತುಂಬ ಚೆನ್ನಾಗಿದ್ದೀನಿ ಈಗ ಅನ್ನೋರಿಗೆ ಮತ್ತು ನಾನು ಚೆನ್ನಾಗಿರಬೇಕು ಅನ್ನೋದಾದರೆ ಒಂದು ಕೃತಜ್ಞತೆ ಆ ಮಹಾನುಭಾವನೆಗೆ ಹೇಳಿ, ಅಥವಾ ನನಗೆ ತೊಂದರೆ ಕೊಡಬೇಡ ಅಂತಕ್ಕಂಥದ್ದನ್ನು ಮಾಡಿಕೊಡಿ. ಯಾಕೆಂತಂದರೆ ಈ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಟ್ರಾನ್ಸ್ಫರ್ ಆಗ್ತಾ ಇರ್ತಕ್ಕಂಥದ್ದು ನೀವು ಅಷ್ಟೇ. ಈ ಒಂದು ದಾರಿದ್ರ್ಯದಿಂದ ಶ್ರೀಮಂತಕ್ಕೆ ನಾವು ಟ್ರಾನ್ಸ್ಫರ್ ಆಗ್ತಾ ಇದ್ದೀವಿ, ಅಥವಾ ನಾವು ಶ್ರೀಮಂತಿಕೆಯಲ್ಲಿದ್ದೀವಿ, ಮತ್ತೊಂದು ನಮ್ಮ ಕನಸು ನನಸಾಗಬೇಕು, ಅದನ್ನು ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀವಿ ಅಂತಕ್ಕಂತಹದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ಲೀಲಾಜಾಲವಾಗಿ ಖುಷಿಯಿಂದ ಮನೋರೂಪದಲ್ಲೇ ಮಾಡಬೇಕಾಗತ್ತೆ. ನೀವು ಸೇವಾ ಭಾವನೆಯಲ್ಲೇ ಮಾಡಬೇಕು. ಆಮೇಲೆ ಕೆಲವರೆಲ್ಲ ಕೂಡ ನಾನು ಇಷ್ಟು ಮಾಡ್ಕೊಂಡು ಅಷ್ಟು ಮಾಡಿಕೊಂಡ್ರೆ ನಮಗೆ ಏನು ಕೊಡ್ತಾರೆ ಅಲ್ಲ, ಕಳ್ಕೊಳ್ಳೋದಿಲ್ಲ. ನಾವು ಕಳ್ಕೊಳ್ಳೋದು ಮತ್ತೆ ಪಡ್ಕೊಳ್ಳೋದು ಹವಾ. ಏನೋ ನಿಮಗೊಂದು ಕೊಡ್ತಾರೆ, ಮತ್ತೊಂದು ಪ್ರಸಾದ ಸಿಗುವಂಥದ್ದು, ಅದು ಏನು ಸಿಗುತ್ತೋ ಅದು ನಿಮ್ಮ ಭಾಗ್ಯಕ್ಕೆ ಸಂದಾಯವಾಗುವಂಥದ್ದು. ನೀವು ಅಲ್ಲಿ ಮಾಡಲೇಬೇಕಾದ್ರೆ ಕಂದಾಯ ಇದೆಯಲ್ಲ, ಅದಾಯಿತು ಅಂತಂದರೆ ಅವರ ಕಡೆಯಿಂದ ಸಂದಾಯ ಆಗುತ್ತೆ, ಏನು ಭಯ ಪಡಬೇಕಾಗಿಲ್ಲ. ಆದರೆ ಕರ್ಮಗಳಿಗೇನೆ ಹೊತ್ತು ಇರುತ್ತೆ. ನಮಗೆ ಹೇಗೆ ಮಾರ್ಗಗಳಿದ್ದಾವೆ, ಹಣವನ್ನು ಪಡ್ಕೊಳ್ಬೇಕಾದ್ರೆ ಬ್ಯಾಂಕಿಗೆ ಹೋಗ್ಬೇಕಾಗಿಲ್ಲ, ಇವತ್ತು ATM ಇದೆ, ಅಥವಾ ಅದಾದ್ಮೇಲೆ ಮನಿ ಟ್ರಾನ್ಸ್ಫರ್ ಇದೆ, ಏನೇನು ಇದೆಯಲ್ಲ, ಎಷ್ಟು ಮಾರ್ಗಗಳಿದ್ದಾವೆ. ಹಾಗೆ ಶನೇಶ್ವರನಲ್ಲೂ ಕೂಡ ಅವನಿಗೆ ಸಂಬಂಧಪಟ್ಟ ಮಾರ್ಗಗಳಿದ್ದಾವೆ. ಇಲ್ಲಿ ನೀವು ಗಮನಿಸಿ ಮಾಡಿಕೊಳ್ತೀನಿ ಅನ್ನೋದಾದ್ರೆ, ಪ್ರಧಾನವಾಗಿ ನಿಮ್ಮ ಜಾತಕದ ರಾಶಿಕುಂಡಲಿ ನಿಮ್ಮ ಮುಂದ್ಗಡೆ ಬರಬೇಕು. ಆತ ಎಲ್ಲಿದ್ದಾನೆ ಈ ಚಾರ್ಟ್ ನೋಡಿ ಆ ಸಂಕಲ್ಪವನ್ನು ಪ್ರಧಾನವಾಗಿ ಹೇಳಿಕೊಂಡು ಮುಂದುವರೆದಿದೆ ಅಂತಂದರೆ ನಿಮ್ಮ ಮನಸ್ಸು ಪ್ರಫುಲ್ಲವಾಗಿ ಶಾಂತವಾಗಿರಬೇಕು. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ, ಏನಂತೀರೋ ಅದು ನಿಮಗೆ ಬಿಟ್ಟಿದ್ದು. ಅದಕ್ಕಾಗಿ ಶ್ರದ್ಧಾವಾನ್ ಲಭತೆ, ಶ್ರದ್ಧೆ ಭಕ್ತಿಯಿಂದ ಒಂದು ತಪಸ್ಸು ಆಚರಣೆ ಇದು. ಅಯ್ಯ, ನನಗಿರತಕ್ಕಂತಹ ಈ ದಿನಮಾನಗಳು ನನ್ನನ್ನು ಕುಗ್ಗಿಸಿಬಿಟ್ಟಿದ್ದಾವೆ, ಹಿಗ್ಗಿ ಹಿರಿತನದಿಂದ ಇದ್ದವ ನನ್ನನ್ನು ಕುಗ್ಗಿಸಿಬಿಟ್ಟಿದೆ. ಇನ್ನು ನನಗೆ ಅದೃಷ್ಟದಲ್ಲಿ ಬರ್ತಾವೋ ಇಲ್ಲೋ ಗೊತ್ತಿಲ್ಲ, ನನಗೆ ಪರೀಕ್ಷೆಗಳೇ ಇದೆ, ನನ್ನ ಜೀವಮಾನ ಪರ್ಯಂತ ಜೀವನವಿಡೀ ನನಗೆ ಇದೇ ಆಗ್ಬಿಟ್ಟಿದೆ. ಹಾಗಾಗಿ ನಿನ್ನ ಮುಂದೆ ನನ್ನ ಅಳಿಲನ್ನು ತೋಡಿಕೊಳ್ತಿದ್ದೇನೆ. ಅಂತಹ ನೋವು ನಿವಾರಕ ಇಲ್ಲಿಂದಲೇ ನನಗೆ ಕೃಪೆ ತೋರು. ನೀನು ಯಾವ ರೀತಿ ನನಗೆ ಮದ್ದು ಕೊಡ್ತೀಯೋ, ಮೆಡಿಸಿನ್ ಕೊಡ್ತೀಯೋ, ಏನು ಕೊಡ್ತೀಯೋ ದೇವಾ ಅಂತೇಳಿ ಅವರಿಗೆ ನೀವು ಸರೆಂಡರ್ ಆಗ್ತಕ್ಕಂಥ ದಿನ ಏನಾದರೂ ಇತ್ತು ಅಂತಂದರೆ ಅದು ವಿಶೇಷವಾಗಿರ್ತಕ್ಕಂಥದ್ದು. ಯಾರು ಎಲ್ಲಾದರೂ ಮಾಡಿಸ್ಕೊಳ್ತಕ್ಕಂಥಾದ್ರೂ ಕೂಡ ಎಳ್ಳೆಣ್ಣೆ, ಎಳ್ಳು, ಕಪ್ಪು ವಸ್ತ್ರ, ಈ ತರಹದೊಂದಷ್ಟು ಶನೇಶ್ವರಕ್ಕೆ ಸಂಬಂಧಪಡ್ತಕ್ಕಂಥ ತೃಪ್ತಿ ಪಡತಕ್ಕಂಥ ಒಂದಷ್ಟು ಸಾಮಗ್ರಿಗಳನ್ನು ದಾನ ಮಾಡ್ತಕ್ಕಂಥದ್ದು. ಇನ್ನು ಒಂದು ಸೇವೆ ಅಂತ ಅಲ್ಲಿ ಏನಾದರೂ ನಡೀತಾ ಇದ್ದರೆ ಬಾಳೆ ಎಲೆ ಹಾಕುವಂಥದ್ದು, ಒಂದಷ್ಟು ಜನಕ್ಕೆ ಊಟವನ್ನು ಬಡಿಸುವಂಥದ್ದು, ನೆಲ ಒರೆಸುವಂಥದ್ದು, ಆ ಬಾಳೆ ಎಲೆ ತೆಗೆಯುವಂಥದ್ದು. ಯಾಕಂದರೆ ನಿಮಗೆ ಗೊತ್ತಿದೆ ವಿಕ್ರಮಾದಿತ್ಯನ ಕಥೆ ನೀವು ಕೇಳಿದ್ದೀರಿ. ರಾಜ ಅವನನ್ನು ಶನೇಶ್ವರನ ಒಂದು ಸಲ ಅವಹೇಳನಕಾರಿಯಾಗಿ ಮಾತಾಡಿದ್ದಕ್ಕೆ ಎಲ್ಲಿಂದ ಎಲ್ಲುವಾಗ ಸೇವೆ ಮಾಡ್ದ, ಬಹುಶಃ ಎಷ್ಟೊಂದು ಅಪವಾದವನ್ನು ಹೊತ್ತುಕೊಂಡ, ವಿಲೆ ಅಂತ ಕೈ ಕಳ್ಕೊಂಡ, ಕಾಲು ಕಳ್ಕೊಂಡ, ಎಲ್ಲ ಕಳ್ಕೊಂಡ ಒಬ್ಬ ರಾಜ. ಹಾಗೆ ಶನೇಶ್ವರನ ನಿಂದಿಸಿದ್ರೆ ಅಷ್ಟೆಲ್ಲ ಇರ್ತಾವಂತೆ. ಅವನನ್ನು ಹೊಂದಿಸೋದು ಬಿಟ್ಟರೆ ಬೇರೆ ಅನ್ಯಥಾ ಮಾರ್ಗಗಳ ನಮಗೆ ಗೊತ್ತಿಲ್ಲ. ಹಾಗಾಗಿ ನನ್ನ ಜೀವನ, ನನ್ನ ಕುಟುಂಬದ ಜೀವನ, ಮತ್ತು ನಮ್ಮ ಮುಂದಿನ ಪೀಳಿಗೆ ಕೂಡ ನೀನು ಅನುಗ್ರಹ ಮಾಡಬೇಕು ಅಂತ ಹೇಳಿ ಶನೇಶ್ವರನಿಗೆ ನೀವು
ಚಿತ್ತಶುದ್ಧಿಯನ್ನು ಇಟ್ಟುಕೊಳ್ಳುತ್ತಾ, ಶ್ರದ್ಧೆ ಭಕ್ತಿನ ಇಟ್ಟುಕೊಳ್ಳುತ್ತಾ ಆ ಭಗವನ್ ನಿಯಾಮಕನ ಸೇವೆಯಲ್ಲಿ ಪಾಲ್ಗೊಳ್ತಾ ಒಂದೇ ಮಾರ್ಗ. ಇದು ಮಾತ್ರ 2.5 ವರ್ಷಕ್ಕೆ ಒಂದು ಸಲ ಬರತಕ್ಕಂಥದ್ದು, ಡೈಲಿ ಮಾಡ್ತಕ್ಕಂತಹ ಬೇರೆ. ಅದೆಲ್ಲ ಕೂಡ ನಿಮಗೆ ಏನಂತಾರೆ, ಸ್ಕೂಲ್ ಕಾಲೇಜಲ್ಲಿ ಮಾಡಬೇಕಾದ್ರೆ ಮಕ್ಕಳಿಗೆಲ್ಲ ಕೂಡ ಸಣ್ಣ ಪರೀಕ್ಷೆ ಅಂತ ಏನು ಕರೀತಾರೆ, ಇದು ದೊಡ್ಡ ಪರೀಕ್ಷೆ ಅಂತ ಹೇಳ್ತೀವಲ್ಲ, ಹಾಗೆ ಈ ಎಕ್ಸಾಮ್ ನಿಮಗೆ ಸಂಬಂಧಪಟ್ಟ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟ ಆಗಿರತಕ್ಕಂಥ ಎಕ್ಸಾಮ್ ಇದು. ಇದರಲ್ಲಿ ತೇರ್ಗಡೆ ಆಗಬೇಕು ಅನ್ನೋ ಸಂಕಲ್ಪ ಇಟ್ಟುಕೊಂಡು ಸೇವೆಯಲ್ಲಿ ಪಾಲ್ಗೊಳ್ಳಿ. ಇನ್ನು ಉಳಿದದ್ದು ದಯಾಮಯನಾಗಿರತಕ್ಕಂತಹ, ಭಗವನ್ ನಿಯಾಮಕನಾಗಿರತಕ್ಕಂತಹ, ಕರುಣಾಮಯಿ ಕಾರುಣ್ಯಮಯ ಆಗಿರತಕ್ಕಂತಹ ಮಹಾನುಭಾವನೆಗೆ ಬಿಟ್ಟರೆ ಅವನು ಏನು ಕೆಟ್ಟದು ಅಂತ ನೀವೇನು ಹೇಳ್ತೀರೋ ಅದರ 10 ಪಟ್ಟು ಒಳ್ಳೆಯದು ಮಾಡ್ತಾನೆ, ಅದರ 10 ಪಟ್ಟು ಅದೃಷ್ಟವನ್ನು ಕಳಿಸ್ಕೊಡ್ತಾನೆ. ಅವ ಕಣ್ಣು ಬಿಟ್ಟರೆ ಬಹುಶಃ ಶುಕ್ರನ ನಿಮ್ಮ ಮನೆ ಕಳಿಸ್ಕೊಡ್ತಾನೆ. ಒಂದು ತಕ್ಷಣ ಒಂದು ನಡೆದೋಗ್ಬೇಕಂತ ನಮಗೆ ಏನಾದ್ರೂ ಒಂದು ಮಿರಾಕಲ್ ನಡೆದು ಒಂದು ಜಾಕ್ಪಾಟ್ ಅಂತೀವಲ್ಲ, ಒಂದು ಲಕ್ ಅಂತೀವಲ್ಲ, ಅದನ್ನು ರಾಹು ಮುಖಾಂತರ ಮನೆ ಕಳಿಸ್ಕೊಡ್ತಾನೆ. ಗೊತ್ತಿಲ್ಲ, ಶನಿಯ ಒಬ್ಬ ಕೃಪೆ ನಮಗೆ ಆದ್ರೆ ಅಂತ ಕರ್ಮಗಳು ಬ್ಯಾಲೆನ್ಸ್ ನಮ್ದಿಲ್ಲ ಅಂತಂದ್ರೆ ಇದ್ರೂ ಕೂಡ ನಿರ್ನಾಮ ಮಾಡಿಕೊಡ್ತಾ ಭವ್ಯವಾಗಿರತಕ್ಕಂತಹ ಅದೃಷ್ಟದ ಬದುಕನ್ನು ಮಾರ್ಪಾಟು ಮಾಡಿಕೊಡತಕ್ಕಂತಹದ್ದು, ನಿರ್ಮಾಣ ಮಾಡಿಕೊಡತಕ್ಕಂತಹ ದಿನ ಮಾರ್ಚ್ 29 ಬಂಧುಗಳೇ. ಅಂತಹ ದಿನ ನಿಮ್ಮದು. ಖಂಡಿತವಾಗ್ಲೂ ಗುರುಗಳೇ, ಪ್ರಾರಂಭದಲ್ಲೇ ತಿಳಿಸ್ಬಿಟ್ರಿ, ಎಲ್ಲೋ ಒಂದು ಕಡೆ ಸೇವಾ ಮನೋಭಾವ ಇರಬೇಕು ನಮಗೆ, ಇದರಲ್ಲಿ ಪಾಲ್ಗೊಳ್ಬೇಕು ಅಂದಾಗ. ಜೊತೆಗೆ ಎಲ್ಲೇ ಒಂದು ಹೋಮ ನಡೀತಾ ಇದ್ರು, ಶನೇಶ್ವರನ ಹೋಮ, ಅಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿದ್ರಿ. ಜೊತೆಗೆ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ನಮ್ಗೆ ಆ ದಿನ ಒಂದು ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಯಾವ ರೀತಿ ನೀವು ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ನಿಮ್ಮದು ಯಾವುದೇ ನಕ್ಷತ್ರ ಆಗಿರಲಿ, ರಾಶಿ ಆಗಿರಲಿ, ಮಾರ್ಚ್ 29 ತಾರೀಕು ಶನಿ ಬದಲಾವಣೆ ಆಗ್ತಾ ಇದ್ರು ಪ್ರಯುಕ್ತ ವಿಶೇಷವಾಗಿ ಬಹಳ ಅದ್ದೂರಿಯಾಗಿ ಶನೇಶ್ವರ ಹೋಮದ ಕಾರ್ಯಕ್ರಮ ಗುರುಜಿಯವರ ಒಂದು ಸಾರಥ್ಯದಲ್ಲಿ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.